ಎಲ್ಲರಿಗೂ ನಮಸ್ಕಾರ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕನ್ನಡದ ಪವರ್ BI ಕೋರ್ಸ್ನಲ್ಲಿ ಪವರ್ ಕ್ವೆರಿ ಎಡಿಟರ್ನಲ್ಲಿ ಗ್ರೂಪ್ ಬೈ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಕಲಿಸ್ತೀನಿ. ಇದು ಕಲಿಯೋದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಪವರ್ BI ಡೆಸ್ಕ್ಟಾಪ್ಗೆ ಹೋಗೋಣ. ಇದು ಪವರ್ BI ಡೆಸ್ಕ್ಟಾಪ್. ನಾನಿಲ್ಲಿ ಗ್ರೂಪ್ ಬೈ ಅಂತ ಒಂದು ಟೇಬಲ್ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕೆಲವೊಂದು ಕಾಲಮ್ಸ್ ಇದೆ. ನಾವು ಇವಾಗ ಟ್ರಾನ್ಸ್ಫಾರ್ಮ್ ಡೇಟಾ ಕ್ಲಿಕ್ ಮಾಡಿದ್ರೆ ಪವರ್ ಕ್ವೆರಿ ಎಡಿಟರ್ ಬರ್ತೀವಿ. ಇಲ್ಲಿ ನಾನೊಂದು ಟೇಬಲ್ ಗ್ರೂಪ್ ಬೈ ಅಂತ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಗ್ರೂಪ್ ಬೈ ಹೇಗೆ ಮಾಡೋದು ಅಂತ ನಾನು ನಿಮಗೆ ಕಲಿಸ್ತೀನಿ. ಮೊದಲಿಗೆ ಈ ಗ್ರೂಪ್ ಬೈ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇವಾಗ ಇಲ್ಲೊಂದು ಕಾಲಮ್ ಇದೆ, ಶಿಪ್ ಮೋಡ್ ಅಥವಾ ಸೆಗ್ಮೆಂಟ್ ಅಥವಾ ರೀಜನ್. ನಾನು ಇದನ್ನ ಗ್ರೂಪ್ ಮಾಡಿ ಇದರಲ್ಲಿ ಯಾವ್ದಾದ್ರು ಕಾಮನ್ ವ್ಯಾಲ್ಯೂಸ್ ಇದೆ ಅಂದ್ರೆ ನೋಡಿ, ಇಲ್ಲಿ ನಾನು ನೋಡಿದ್ರೆ ಫಸ್ಟ್ ಕ್ಲಾಸ್ಗೆ ಸೇಲ್ಸ್ ಎಷ್ಟಿದೆ ಅಥವಾ ಫಸ್ಟ್ ಕ್ಲಾಸ್ ಅನ್ನೋದು ಎಷ್ಟದಿ ಕೌಂಟ್ ಆಗಿದೆ, ಆತರ ಗ್ರೂಪ್ ಮಾಡಿ ನನಗೊಂದು ಸಪರೇಟ್ ಟೇಬಲ್ ಕ್ರಿಯೇಟ್ ಆಗಬೇಕು. ಅದಕ್ಕೆ ನಾನು ಗ್ರೂಪ್ ಬೈ ಮಾಡ್ತೀನಿ. ಇವಾಗ ರೈಟ್ ಕ್ಲಿಕ್ ಮಾಡಿ ಒಂದು ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನಾನು ಇಲ್ಲಿ ಗ್ರೂಪ್ ಬೈ ಮಾಡಿದ್ರೆ ಈ ಕಂಪ್ಲೀಟ್ ಟೇಬಲ್ ಸಪರೇಟ್ ಟೇಬಲ್ ಕನ್ವರ್ಟ್ ಆಗ್ಬಿಡುತ್ತೆ. ಸರಿ, ಬನ್ನಿ ನೋಡೋಣ. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಗ್ರೂಪ್ ಬೈ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಗ್ರೂಪ್ ಬೈ ಅಂತ ಒಂದು ವಿಂಡೋ ಬರುತ್ತೆ. ನಾನು ಗ್ರೂಪ್ ಬೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವ ಕಾಲಮ್ ಸೆಲೆಕ್ಟ್ ಆಗಿರುತ್ತೆ ಆ ಕಾಲಮ್ ಇಲ್ಲಿ ಬರುತ್ತೆ. ಈ ಡ್ರಾಪ್ ಡೌನ್ ಅಲ್ಲಿ ನಾನು ಸೆಲೆಕ್ಟ್ ಮಾಡಿರೋ ಕಾಲಮ್ ಬರುತ್ತೆ. ನಾನು ಇದನ್ನ ಚೇಂಜ್ ಕೂಡ ಮಾಡಬಹುದು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನನ್ಗೆ ಯಾವ ಕಾಲಮ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇವಾಗ ಶಿಪ್ ಮೋಡ್ ಅಂತಿದೆ, ನನಗೆ ಶಿಪ್ ಮೋಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನನಗೆ ಈ ಶಿಪ್ ಮೋಡ್ ಟೋಟಲ್ ಸೇಲ್ಸ್ ಅಂದ್ರೆ ಒಂದು ಶಿಪ್ ಮೋಡ್, ಇಲ್ಲಿ ಏನು ಶಿಪ್ ಮೋಡ್ ಇದೆಯಲ್ಲ ಆ ಶಿಪ್ ಮೋಡ್ಗೆ ಟೋಟಲ್ ಸೇಲ್ಸ್ ಬೇಕು. ಇಲ್ಲಿ ನ್ಯೂ ಕಾಲಮ್ ನೇಮ್ ಅಂತ ಇರುತ್ತೆ. ನಾನು ಏನ್ ಮಾಡ್ತೀನಿ, ಸಮ್ ಆಫ್ ಸೇಲ್ಸ್ ಶಿಪ್ ಮೋಡ್ ಅಂತ ಕೊಟ್ಬಿಡ್ತೀನಿ. ಸರಿ, ಇಲ್ಲಿ ಆಪರೇಷನ್ ಅಂತ ಕೊಡುತ್ತೆ. ಆಪರೇಷನ್ ಒಂದು ನಾನು ಏನ್ ಮಾಡಬಹುದು ಅಂತ, ಇವಾಗ ನಾನು ಸಮ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಮ್ ಅಂತ ಕೊಡ್ತೀನಿ. ಸಮ್ ಅಂತ ಕೊಟ್ಟಾಗ ನನಗೆ ಯಾವ ಕಾಲಮ್ ಅಲ್ಲಿ ಸಮ್ ಮಾಡಬೇಕು ಅಂತ ಕೇಳುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸೇಲ್ಸ್ ಅಂತ ಕೊಡ್ತೀನಿ. ಇವಾಗ ನಾನು ಓಕೆ ಅಂತ ಕೊಟ್ರೆ ನೋಡಿ ಏನಾಗುತ್ತೆ, ನೋಡಿ ಈ ಟೇಬಲ್ ಇತ್ತಲ್ಲ ಅದು ಕಂಪ್ಲೀಟ್ ಈ ಶಿಪ್ ಮೋಡ್ ಅಲ್ಲಿ ಏನೇನು ವ್ಯಾಲ್ಯೂಸ್ ಇದೆ ಅದೆಲ್ಲ ಬಂದು ಅದಕ್ಕೆ ಟೋಟಲ್ ಸೇಲ್ಸ್ ವ್ಯಾಲ್ಯೂ ಏನಿದೆ ಅದು ಬರುತ್ತೆ. ಸರಿ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಮತ್ತೆ ಡೂಪ್ಲಿಕೇಟ್ ಮಾಡ್ಕೋತೀನಿ, ಇಲ್ಲಿ ಹೋಗ್ತೀನಿ. ಈಗ ನಾನು ಬೇರೆ ಕಾಲಮ್ ತಗೋಣ, ಈ ರೀಜನ್ ತಗೋಣ. ಇಲ್ಲಿ ಹೋಗ್ತೀನಿ, ಗ್ರೂಪ್ ಬೈ, ಇಲ್ಲಿ ರೀಜನ್ ತಗೋತೀನಿ. ಈ ಸರಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಬೇರೆ ಏನಾದ್ರು ತಗೋತೀನಿ. ಕೌಂಟ್, ನನಗೆ ಎಷ್ಟು ಸರಿ ಈ ರೀಜನ್ಸ್ ರಿಪೀಟ್ ಆಗಿದೆ ಅಂತೇಳಿ ಇಲ್ಲ ಏನ್ ಮಾಡ್ತೀನಿ, ಕೌಂಟ್ ಆಫ್ ರೀಜನ್ಸ್ ಅಂತ ಕೊಡ್ತೀನಿ. ಇದಾಗೆ ಬಿಟ್ರೆ ಅದು ಕೌಂಟ್ ಅಂತ ಬರುತ್ತೆ. ನಾನು ಇಲ್ಲಿ ಕೌಂಟ್ ರೋಸ್ ಅಂತ ಕೊಡ್ತೀನಿ. ಇಲ್ಲಿ ನನಗೆ ಕಾಲಮ್ ಅಲ್ಲಿ ಏನು ಬರಲ್ಲ, ಯಾಕಂದ್ರೆ ಅದೇ ಕಾಲಮ್ ನಾನು ಕೌಂಟ್ ಮಾಡ್ತಿರ್ತೀನಿ. ನಾನು ಬೇರೆ ಕಾಲಮ್ ಇಂದ ಏನಾದ್ರು ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರೆ ಇವಾಗ ನೋಡಿ ಸಮ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನಗೆ ಯಾವ ಕಾಲಮ್ ಅಲ್ಲಿ ಸಮ್ ಆಗ್ಬೇಕು ಅಂತ ಬರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಆವರೇಜ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಆವರೇಜ್ ಬರುತ್ತೆ. ಬಟ್ ಅದೇ ಕೌಂಟ್ ನಾನು ತಗೊಂಡ್ರೆ, ಯಾಕಂದ್ರೆ ಅದೇ ಕಾಲಮ್ ಅಲ್ಲಿ ಕೌಂಟ್ ಮಾಡ್ತೀನಿ, ಹಂಗಾಗಿ ಈ ಕಾಲಮ್ ಡಿಸೇಬಲ್ ಆಗುತ್ತೆ. ಇವಾಗ ನೋಡಿ ನಾನು ಕೊಡ್ತೀನಿ ಓಕೆ ಅಂತ. ನೋಡಿ ಸೌತ್, ವೆಸ್ಟ್, ಸೆಂಟ್ರಲ್ ಮತ್ತೆ ಈಸ್ಟ್ ಎಷ್ಟು ನಂಬರ್ಸ್ ಅಂದ್ರೆ ಎಷ್ಟು ಸತಿ ಅದು ರಿಪೀಟ್ ಆಗಿದೆ ಅಂತ ನನಗೆ ಇಲ್ಲಿ ತೋರಿಸುತ್ತೆ. ಸರಿ, ಇನ್ನು ಒಂದು ಎಕ್ಸಾಂಪಲ್ ನೋಡೋಣ. ರೈಟ್ ಕ್ಲಿಕ್, ಡೂಪ್ಲಿಕೇಟ್. ನಾನು ಯಾಕೆ ಡೂಪ್ಲಿಕೇಟ್ ಮಾಡ್ಕೊತೀನಿ ಅಂದ್ರೆ ನನ್ನ ಒರಿಜಿನಲ್ ಟೇಬಲ್ ಹೊರಟೋಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಡೂಪ್ಲಿಕೇಟ್ ತಗೊಂಡು ಅದ್ರ ಮೇಲೆ ವರ್ಕ್ ಮಾಡ್ತೀನಿ. ಸರಿ, ಮತ್ತೆ ಇಲ್ಲಿ ಗ್ರೂಪ್ ಬೈ ಹೋಗ್ತೀನಿ. ನಾನು ಇವಾಗ ಗ್ರೂಪ್ ಬೈ ಬಂದು ಬೇಸಿಕ್ ಅಲ್ಲಿ ಮಾಡ್ತಿದ್ದೆ. ಬೇಸಿಕ್ ಅಂದ್ರೆ ಒಂದೇ ಕಾಲಮ್ನ ನಾನು ಗ್ರೂಪ್ ಮಾಡ್ತಿದ್ದೆ. ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಅಡ್ವಾನ್ಸ್ಡ್ ಅಂತಿದೆ. ಇಲ್ಲಿ ಅಡ್ವಾನ್ಸ್ ನ ಕ್ಲಿಕ್ ಮಾಡ್ತೀನಿ. ಅಡ್ವಾನ್ಸ್ ಕ್ಲಿಕ್ ಮಾಡಿದಾಗ ನನಗೆ ಸ್ವಲ್ಪ ಚೇಂಜಸ್ ಬರುತ್ತೆ. ಇಲ್ಲಿ ಏನ್ ಬರುತ್ತೆ ನೋಡಿ, ಇಲ್ಲಿ ರೋ ಐಡಿ ನಾನೇನ್ ಸೆಲೆಕ್ಟ್ ಮಾಡಿಲ್ಲ. ಇಲ್ಲಿ ಕಾಲಮ್ಸ್ ಏನ್ ಸೆಲೆಕ್ಷನ್ ಇತ್ತಲ್ಲ, ಬೇಸಿಕ್ ಅಂದ್ರೆ ಒಂದೇ ಸೆಲೆಕ್ಷನ್ ಇರುತ್ತೆ. ಇಲ್ಲಿ ನಾನು ಅಡ್ವಾನ್ಸ್ ಹೋದಾಗ ನನಗೆ ಇನ್ನೊಂದು ಆಡ್ ಗ್ರೂಪಿಂಗ್ ಅಂತ ಬರುತ್ತೆ. ನೋಡಿ ಇಲ್ಲಿ ಬೇಸಿಕ್ ಅಂತ ಕೊಟ್ಟಾಗ ಇದು ಗ್ರೂಪಿಂಗ್ ಕಾಲಮ್, ಇದು ಅಗ್ರಿಗೇಟಿಂಗ್ ಕಾಲಮ್ ಅಂತ ಹೇಳಿ. ಅಗ್ರಿಗೇಟಿಂಗ್ ಅಂದ್ರೆ ಅದು ಸಮ್ ಅಥವಾ ಆವರೇಜ್ ಅಥವಾ ಅದು ಕಂಪ್ಲೀಟ್ ಅಗ್ರಿಗೇಟ್ ಮಾಡಿ ನನಗೆ ವ್ಯಾಲ್ಯೂಸ್ ಕೊಡುತ್ತೆ. ಇದು ಅಡ್ವಾನ್ಸ್ ಅಂತ ಹೋಗ್ತೀನಿ. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಸೆಗ್ಮೆಂಟ್ ಅಂತ ಇಲ್ಲ ರೀಜನ್ ಅಂತ ಕೊಡೋಣ. ರೀಜನ್ ವೈಸ್ ನನಗೆ ಇಲ್ಲಿ ಸೆಗ್ಮೆಂಟ್ ವ್ಯಾಲ್ಯೂಸ್ ಬೇಕು. ಫಸ್ಟ್ ಈ ಎರಡು ಎಕ್ಸಾಂಪಲ್ ನಾನು ಏನ್ ಮಾಡಿದೆ, ಯಾವುದೋ ಒಂದು ಕಾಲಮ್ ತಗೊಂಡು ಅದನ್ನ ಗ್ರೂಪಿಂಗ್ ಮಾಡಿ ಅದಕ್ಕೆ ಅಗ್ರಿಗೇಟ್ ವ್ಯಾಲ್ಯೂಸ್ ತಗೋತಿದ್ದೆ. ಬಟ್ ಇವಾಗ ಏನ್ ಮಾಡ್ತೀನಿ, ಮಲ್ಟಿಪಲ್ ಕಾಲಮ್ಸ್ ತಗೋಣ. ಇಲ್ಲಿ ಏನ್ ಮಾಡ್ತೀನಿ, ಆಡ್ ಗ್ರೂಪಿಂಗ್ ಅಂತ ಕೊಡ್ತೀನಿ. ಇಲ್ಲಿ ಇನ್ನೂ ಒಂದು ಕಾಲಮ್ ತಗೋತೀನಿ.
ಇವಾಗ ನಾನು ಏನ್ ಮಾಡ್ತೀನಿ, ರೀಜನ್ ವೈಸ್ ಇನ್ನೊಂದು ಕಾಲಮ್ ತಗೋತೀನಿ, ಇಲ್ಲಿ ಸೆಗ್ಮೆಂಟ್ ಅಂತ ತಗೋಣ. ಸೊ ರೀಜನ್ ವೈಸ್ ಗ್ರೂಪ್ ಆಗಿ, ಸೆಗ್ಮೆಂಟ್ ವೈಸ್ ಗ್ರೂಪ್ ಅಂತಂದ್ರೆ ಈಚ್ ರೀಜನ್ ಅಲ್ಲಿ ಸೆಗ್ಮೆಂಟ್ ಗ್ರೂಪ್ ಆಗಿ ನಮಗೆ ಯಾವ ಕಾಲಮ್ ಮೇಲೆ ಅಗ್ರಿಗೇಟ್ ಆಗ್ಬೇಕು. ಇಲ್ಲಿ ಹೋಗ್ಬಿಟ್ಟು ಸಮ್ ಮತ್ತು ಅವರೇಜ್ ಯಾವ್ದಾದ್ರು ತಗೋತೀನಿ, ಸಮ್ ಅಂತ ತಗೋಣ. ಇಲ್ಲಿ ಸಮ್ ಆಫ್ ಸೇಲ್ಸ್ ಅಂತ ಕೊಡ್ತೀನಿ. ಯಾವ ಕಾಲಮ್ ಅಲ್ಲಿ ಸಮ್ ಆಗ್ಬೇಕು, ಇಲ್ಲಿ ನಾನು ಸೇಲ್ಸ್ ಅಂತ ಕೊಡ್ತೀನಿ. ರೈಟ್, ಓಕೆ. ಇವಾಗ ಒಂದೇ ಕಾಲಮ್ ತಗೋಣ. ನಾನು ಏನ್ ಮಾಡ್ತೀನಿ, ಇಲ್ಲಿ ಓಕೆ ಅಂತ ಕೊಡ್ತೀನಿ. ಇಲ್ಲಿ 2 ಕಾಲಮ್ ಗ್ರೂಪಿಂಗ್ ತಗೊಂಡಿದ್ದೀನಿ, ಒಂದೇ ಕಾಲಮ್ ಅಗ್ರಿಗೇಟ್ ತಗೊಂಡಿದ್ದೀನಿ. ಓಕೆ ಅಂತ ಕೊಟ್ರೆ ನೋಡಿ ನನಗೆ ಇಲ್ಲಿ ಹೆಂಗ್ ಬರುತ್ತೆ ಅಂದ್ರೆ, ಈ ಬೇಕಾದ್ರೆ ಹೋಗ್ಬಿಟ್ಟು ನೋಡಿ ಸೌತ್ ಕನ್ಸ್ಯೂಮರ್, ವೆಸ್ಟ್ ನೋಡಿ ಇಲ್ಲಿ, ಮತ್ತೆ ಇಲ್ಲಿ ಸೌತ್ ಕಾರ್ಪೊರೇಟ್ ಇರುತ್ತೆ, ಮತ್ತೆ ಇಲ್ಲಿ ಸೌತ್ ಹೋಮ್ ಆಫೀಸ್ ಅಂತ ಇರುತ್ತೆ. ಸೊ ಈ ತರ ನೀವು ಆಕ್ಚುಲಿ ವ್ಯಾಲ್ಯೂಸ್ ನ ಗ್ರೂಪ್ ಅಂದ್ರೆ ಈ ಸೆಗ್ಮೆಂಟ್ ರೀಜನ್ ವೈಸ್ ಮೇಲೆ ಗ್ರೂಪ್ ಆಗಿ ಆಮೇಲೆ ನನಗೆ ಸೇಲ್ಸ್ ಬರುತ್ತೆ. ಆತರ ಫಸ್ಟ್ ಅದು ಬರೀ ಒಂದೇ ಕಾಲಮ್ ಇತ್ತು, ಇವಾಗ ನಾನು 2 ಕಾಲಮ್ ತಗೊಂಡು ಗ್ರೂಪಿಂಗ್ ನ ಮಾಡಿದ್ದೀನಿ. ಇಲ್ಲಿ ಅಗ್ರಿಗೇಷನ್ ಎಷ್ಟಿದೆ, ಒಂದೇ ಕಾಲಮ್ ಮಾತ್ರ ನಾನು ತಗೊಂಡಿದ್ದೆ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ 2 ಕಾಲಮ್ ಅಗ್ರಿಗೇಷನ್ ಹೆಂಗ್ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಇನ್ನೊಂದು ಕಾಲಮ್ ಅನ್ನು ಡೂಪ್ಲಿಕೇಟ್ ಮಾಡ್ಕೊಂಡಿರ್ತೀನಿ ಇನ್ನೊಂದು ಟೇಬಲ್ ನ. ಇನ್ ಕೇಸ್ ಏನಾದ್ರು ಇನ್ನೊಂದು ಎಕ್ಸಾಂಪಲ್ ಬೇಕಂದ್ರೆ ಅದು ಯೂಸ್ ಆಗುತ್ತೆ. ಗ್ರೂಪ್ ಬೈ ಅಡ್ವಾನ್ಸ್ಡ್, ಇಲ್ಲಿ ನಾನೇನ್ ಮಾಡ್ತೀನಿ, ಮತ್ತೆ ರೀಜನ್ ಮತ್ತೆ ನಾನು ಸೆಗ್ಮೆಂಟ್ ಅದೇ ತಗೋಣ, ಅದೇ ಎಕ್ಸಾಂಪಲ್. ಇಲ್ಲಿ ಏನ್ ಮಾಡ್ತೀನಿ, ಸಮ್ ಆಫ್ ಸೇಲ್ಸ್ ಅನ್ನು ಕೊಡ್ತೀನಿ, ಇಲ್ಲಿ ಸಮ್ ಕೊಡ್ತೀನಿ, ಇಲ್ಲಿ ಸೇಲ್ಸ್ ಅನ್ನು ಕೊಡ್ತೀನಿ. ಇದು ನಾವು ಮುಂಚೆ ಮಾಡಿರೋ ಎಕ್ಸಾಂಪಲ್. ಆಡ್ ಅಗ್ರಿಗೇಷನ್ ನೋಡಿ, ಇನ್ನೊಂದು ಕಾಲಮ್ ನಾನು ಅಗ್ರಿಗೇಷನ್ ಮಾಡ್ಬೋದು. ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಸಮ್ ಆಫ್ ಪ್ರಾಫಿಟ್ ಅನ್ಕೊಳ್ಳೋಣ. ರೈಟ್, ಇಲ್ಲಿ ಸಮ್ ಅಂತ ಕೊಡ್ತೀನಿ, ಹೋಗ್ಬಿಟ್ಟು ಇವಾಗ ಪ್ರಾಫಿಟ್ ಸೆಲೆಕ್ಟ್ ನೋಡಿ. ಇಲ್ಲಿ 2 ಕಾಲಮ್ ಗ್ರೂಪಿಂಗ್ ಆಗ್ತಿದೆ, 2 ಕಾಲಮ್ ಅಗ್ರಿಗೇಷನ್ ಆಗ್ತಿದೆ. ನಾನೇನ್ ಮಾಡ್ತೀನಿ, ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ ಇಲ್ಲಿ ನನಗೆ ರೀಜನ್ ಮತ್ತೆ ಸೆಗ್ಮೆಂಟ್ ಮೇಲೆ ಗ್ರೂಪಿಂಗ್ ಆಗುತ್ತೆ. ಆಮೇಲೆ ಇಲ್ಲಿ ನನಗೆ ಸೇಲ್ಸ್ ಮತ್ತೆ ಪ್ರಾಫಿಟ್ ಮೇಲೆ ಅಗ್ರಿಗೇಷನ್ ಆಗುತ್ತೆ. ಸೊ ಈ ತರ ನಾನು ಗ್ರೂಪಿಂಗ್ ನ ಮಾಡಬಹುದು. ನಾನು ಸಿಂಗಲ್ ಕಾಲಮ್ ನ ಗ್ರೂಪ್ ಮಾಡಿ ಎಕ್ಸಾಂಪಲ್ಸ್ ತೋರಿಸಿದೆ, ಮತ್ತೆ ಮಲ್ಟಿಪಲ್ ಕಾಲಮ್ಸ್ ಮಾಡಿ ಕೂಡ ಎಕ್ಸಾಂಪಲ್ ತೋರಿಸ್ತೇನೆ. ಈ ರೀತಿ ನನಗೆ ರಿಪೋರ್ಟ್ಸ್ ಬೇಕಂದ್ರೆ ಇದನ್ನ ಈ ತರ ಗ್ರೂಪಿಂಗ್ ಮಾಡ್ಕೊಂಡು ಮತ್ತೆ ನಾನು ನನ್ನ ಪವರ್ ಬಿ ಐ ಡೆಸ್ಕ್ಟಾಪ್ ಹೋಗಿ ಅಲ್ಲಿ ಕೂಡ ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡಬಹುದು. ಇದು ಇವತ್ತಿನ ವಿಷಯ, ಗ್ರೂಪಿಂಗ್ ಬೈ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.